ವಿಚಾರವನ್ನು ತಿಳ್ಕೊಂಡ್ವಿ. ಮತ್ತು ಇವರ ಒಂದು ಪುತ್ಥಳಿಯನ್ನು ಮಾಡಿ, ಯಾಕೆಂತಂದರೆ 1934ರಲ್ಲಿ ಈ ಕ್ಷೇತ್ರಕ್ಕೆ ನರಸಿಂಹರಾಜ ಒಡೆಯರು ಬಂದಿದ್ದರು ಅಂಥೇಳಿ ಒಂದು ಹೆಸರಿದೆ. ಹಾಗಾಗಿ ಈ ಪಶ್ಚಿಮ ಘಟ್ಟಕ್ಕೆ ಈ ಕಡೆ ಈ ಭಾಗದಲ್ಲಿ ನರಸಿಂಹರಾಜ ಕಾಲೋನಿ ಅಂಥೇಳಿ ಆಯಿತು ಅಂಥೇಳಿ ನಾವು ದೊಡ್ಡವರಿಂದ ಕೇಳ್ಪಟ್ವಿ. ಹಾಗಾಗಿ ಅವರ ಅಂದರೆ ಕಂಠೀರವ ನರಸಿಂಹರಾಜ ಒಡೆಯರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂಥೇಳಿ ನಾವು ನಮ್ಮ ಶಾಸಕರ ಹತ್ರ ಕೇಳಿದ್ವಿ. ನಿಜವಾಗ್ಲೂ ಹೇಳ್ತೀನಿ, ಶಾಸಕರು ಯಾವುದೇ ಒಂದು ತುಟಿಕ್ ಪಿಟಿಕ್ ಅಂತೇನೆ ನಮಗೆ ಬೆನ್ನೆಲುಬಾಗಿ ನಿಂತರು. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಹೇಳಿ ನಾನು ತುಂಬ ಹೃದಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಡೀತಾ ಹೋಯಿತು. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರನ್ನು ನಾವು ಭೇಟಿ ಮಾಡಿದ್ವಿ. ನಮಗೆ ಬೇಕು, ಇದು ರಾಜರ ಒಂದು ಕಾರ್ಯಕ್ರಮ, ಅವರೇ ಇಲ್ಲಿ ಇದ್ದಾರೆ ಅಂಥೇಳಿ ನಾವು ಭಾವಿಸಿ ನಾವು ಈ ಕಾರ್ಯಕ್ರಮವನ್ನು ಕೈ ಎತ್ಕೊಂಡ್ವಿ. ಇದಕ್ಕೆ ಏನೇನು ಆಗತ್ತೆ ಅಂಥೇಳಿ ತಿಳ್ಕೊಂಡ್ವಿ. ಎಲ್ಲರ ಹತ್ರ ಹೋಗಿ ಮಾತಾಡಿದ್ವಿ. ನಂತರ ಈಗ ಇದು ನಿಜವಾಗ್ಲೂ ಹೇಳ್ತೀನಿ, ನನಗೆ ಮತ್ತೆ ಮಾತು ಬರ್ತಾ ಇಲ್ಲ. ಆದರೆ ಮುಂದಿನದನ್ನು ಇಲ್ಲಿ ನಡೆಸ್ಕೊಡ್ಲಿಕ್ಕೆ ವೇದಿಕೆಯಲ್ಲಿ ನಮ್ಮ ಗಣ್ಯರು ಕುಳಿತಿದ್ದಾರೆ. ಮುಂದೆ ಅವರು ಅದನ್ನು ನಡೆಸ್ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕೃಷ್ಣರಾಜ ಒಡೆಯರು 1933ರಲ್ಲಿ ಶಂಕುಸ್ಥಾಪನೆ ಮಾಡ್ತಾರೆ. ಅವರು ತಮ್ಮ ನರಸಿಂಹರಾಜ ಒಡೆಯರ್ ಪುಟ್ಟಣಚೆಟ್ಟಿ ಪುರಭವನವನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನು ಕಂಠೀರವ ಸ್ಟೇಡಿಯಂ, ಅದನ್ನು ಸಂಪಂಗಿ ಸ್ಟೇಡಿಯಂ ಅಂತ ಕರೀತಾ ಇದ್ರು. ಸಂಪಂಗಿ ರಾಮಕೆರೆ ಸಂಪಂಗಿ ಸ್ಟೇಡಿಯಂ ಅನ್ನೋರು 1946ರಲ್ಲಿ ಅದನ್ನು ಕಂಠೀರವ ಸ್ಟೇಡಿಯಂ ಅಂತ ಮರುನಾಮಕರಣ ಮಾಡಿದರು. ಅದನ್ನು ಉದ್ಘಾಟನೆ ಮಾಡಿದ್ಯಾರು? ನರಸಿಂಹರಾಜ ಒಡೆಯರ ಮಗ ಜಯಚಾಮರಾಜೇಂದ್ರ ಒಡೆಯರ್. ಇನ್ನೊಂದು ಸಾಮ್ಯತೆ ಒಂದು ಹೇಳಿಬಿಡ್ತೀನಿ ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು. ಈ ತಂದೆ, ಮಗ, ಅಣ್ಣ, ತಮ್ಮ ಮತ್ತು ಮೊಮ್ಮಗ ಇವರುಗಳದ್ದು. ಚಾಮರಾಜಪೇಟೆ 1894ರಲ್ಲಿ ಚಾಮರಾಜ ಒಡೆಯರ್ ನಿಧನರಾದಾಗ 1892ರಲ್ಲಿ ರೂಪುಗೊಂಡಂಥ ಚಾಮರಾಜಪೇಟೆ, ಅದಕ್ಕೆ ಮುಂಚೆ ವೆಸ್ಟ್ ಎಕ್ಸ್ಟೆನ್ಷನ್ ಅಂತ ಕರೀತಾ ಇದ್ರು, ಅದಕ್ಕೆ ಅವ್ರ ನಾಮಕರಣ ಮಾಡಿದರು. ಅದೊಂದು ಸ್ವಲ್ಪ ದೂರದಲ್ಲೇ KR ರಸ್ತೆ ಇದೆ, ಕೃಷ್ಣರಾಜ ಒಡೆಯರ್ ರಸ್ತೆ ಅಂತ. ಮಾನವ ಟೈಪಿಂದ ಶುರು ಮಾಡಿದ್ರೆ ಅದು ಪ್ಯಾಲೇಸ್ವರೆಗೂ, ಬೆಂಗಳೂರು ಪ್ಯಾಲೇಸ್ವರೆಗೂ ಹೋಗ್ತಕ್ಕಂಥ ಅತ್ಯಂತ ಉದ್ದವಾದಂಥ ರಸ್ತೆ. ಮಾರ್ಕೆಟ್ವರೆಗೂ KR ರಸ್ತೆ ಆಗುತ್ತೆ, ಆಮೇಲೆ ಕೆಂಪೇಗೌಡ ರಸ್ತೆವರೆಗೂ ಅವೆನ್ಯೂ ರಸ್ತೆ ಆಗುತ್ತೆ, ಅಲ್ಲಿಂದ ಪ್ಯಾಲೇಸ್ವರೆಗೂ ಪ್ಯಾಲೇಸ್ ರಸ್ತೆ ಆಗುತ್ತೆ. ಅದರ ಅತ್ಯಂತ ಉದ್ದವಾದಂಥ ರಸ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂತು ಅಂತಂದರೆ ಕೃಷ್ಣರಾಜ ಒಡೆಯರ 1902ರಲ್ಲಿ ಅವರು ಆಡಳಿತಕ್ಕೆ ಬಂದು 1927ರಲ್ಲಿ 25 ವರ್ಷ ಕಂಪ್ಲೀಟ್ ಆಯಿತು. ಆಗ ಸರ್ ಮಿರ್ಜಾ ಅವರು ಸಿಲ್ವರ್ ಜೂಬ್ಲಿ ಪಾರ್ಕ್ ಅಂತಂದ್ಬಿಟ್ಟು, ನೀವು ಇವತ್ತೇನು ಸಿಲ್ವರ್ ಜೂಬ್ಲಿ ಪಾರ್ಕ್ ರೋಡ್, ಸಿಲ್ವರ್ ಜೂಬ್ಲಿ ಪಾರ್ಕ್ ಅಂತ ನೋಡ್ತಿರೋ ಪುಟ್ಟಣಚೆಟ್ಟಿ ಪುರಭವನದಿಂದ ಸಿಟಿ ಮಾರ್ಕೆಟ್ ಕಡೆಗೆ ಬರಬೇಕಾದ್ರೆ ಅತ್ಯಂತ ಸುಂದರವಾದಂಥ ಗಾರ್ಡನ್ ಮಾಡಿದರು. ಈಗ ಬಿಡಿ ಅದನ್ನು ಅರ್ಧ ಮಾಡಿ ಏನೋ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ನೀವು ಇವತ್ತಿಗೂ ಈವನ್ ಟುಡೇ ನೀವು ಇವತ್ತು ಅಥವಾ ನಾಳೆ ಹೋಗಿ ನೋಡಿ, ಅದರ ಮೇಲೆ ಬೋರ್ಡನ್ನು ಹಾಕಿದ್ದಾರೆ 1927 ಆಗಸ್ಟ್ 8 ಅಂತಂದ್ಬಿಟ್ಟು, ಅಂದರೆ ಆ ಸಮಯಕ್ಕಾಗಿರ್ತಕ್ಕಂಥದ್ದು. ಆ ರೋಡ್ಗೆ ನರಸಿಂಹರಾಜ ರೋಡ್ ಅಂತಿತ್ತು. ಜಯಚಾಮರಾಜೇಂದ್ರ ಒಡೆಯರ್ ಪಕ್ಕದಲ್ಲಿ ಜೈಸಿ ರಸ್ತೆ. ಹೀಗೆ ಒಂದೇ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಡೀ ರಾಜಮನೆತನದ ಹೆಸರನ್ನು ನಮ್ಮ ಬೆಂಗಳೂರಿಗರು ಬಹಳ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಬೆಳೆಸ್ಕೊಟ್ಟಿದ್ದಾರೆ. ಇದು ರಾಜಮನೆತನಕ್ಕೆ ಬೆಂಗಳೂರಿಗರು ನೀಡ್ತಾ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗೌರವ ಅಂತ ನಾನು ಭಾವಿಸಿದ್ದೀನಿ. ಈ ವಿಷಯಕ್ಕೆ ಬರೋಣ ನೋಡಿ. ಹಿಂದಿನ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಯಾವುದೇ ಒಂದು ವ್ಯವಸ್ಥಿತವಾದಂಥ ಬಡಾವಣೆ, ವ್ಯವಸ್ಥಿತವಾದಂಥ ಪ್ರದೇಶ ಡೆವಲಪ್ ಆದರೆ ಸಾಮಾನ್ಯವಾಗಿ ಅದನ್ನು ಕಾಲೋನಿ ಅಂತ ಹೇಳಿಬಿಡೋರು. ಆನಂತರ ನಮ್ಮ ಆಡಳಿತಗಾರರು ಬಂದಾಗ್ಲೂ ಈ ರೀತಿ ವ್ಯವಸ್ಥಿತವಾದಂಥ ಪ್ರದೇಶ ಬಂದಾಗ ಕೆಲವು ಕಡೆ ಅದನ್ನು ಅವ್ರು ಕಾಲೋನಿ ಅಂತ ಕರೆದರು. ಬಸವನಗುಡಿ 1896-98ರಲ್ಲಿ ಬಸವನಗುಡಿ ಫಾರ್ಮೇಷನ್ ಆಗೋಗಿತ್ತು. ಅದರ ನೈಬರ್ಹುಡ್ ಆಗಿ ಈ ಕಾಲೋನಿ ಪ್ರದೇಶನೂ ಉಂಟಾಗಿತ್ತು, ಬಹಳ ವ್ಯವಸ್ಥಿತವಾಗಿತ್ತು. ಹೀಗಾಗಿ ಅಂತ ಕರೀತಾ ಇದ್ರು. ಕೇವಲ ಕಾಲೋನಿ ಆಗಿದ್ದು
1934 ಅಂತ ಇಲ್ಲಿದೆ. 1930ರಲ್ಲೂ ನರಸಿಂಹರಾಜ ಒಡೆಯರು ಬೆಂಗಳೂರಿಗೆ ಬಂದಿದ್ದರು. ಅವರು ಬೆಂಗಳೂರಿಗೆ ಬಂದಿದ್ದರ ಒಂದು ನೆನಪಾಗಿ ಇದನ್ನು ನರಸಿಂಹರಾಜ ಕಾಲೋನಿ ಮಾಡಿದರು. ಅಥವಾ SP ರೋಡು, KG ರೋಡು, ಹೀಗೆ ನಮ್ಮಲ್ಲಿ ಒಳ್ಳೊಳ್ಳೆ ಹೆಸರುಗಳನ್ನು ಇಡ್ತೀವಿ. ಆದರೆ ಅದಕ್ಕೇನು ಮಾಡ್ತೀವಿ, ಅಬ್ರಿವೇಷನ್ ಮಾಡಿಬಿಟ್ಟು, ಈಗಂತ ಬಿಡಿ ಅಬ್ರಿವೇಷನ್ ಯುಗ. ಮಕ್ಕಳಿಗೆ OMG ಅಂತ ಹೇಳ್ತಾರೆ, ಓ ಮೈ ಗಾಡ್ ಅಂತ ಹೇಳೋಕ್ಕೂ ಸೋಮಾರಿತನ, OMG ಅಂತ ಅಂದ್ಬಿಡ್ತಾರೆ. ಹಾಗೆ ಈ NR ಕಾಲೋನಿಯನ್ನು ವಿಸ್ತೃತವಾಗಿ ನಮ್ಮ ಜನ ಬಳಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಲಾ ಸಂಘದವರು ಈ ಪುತ್ಥಳಿಯನ್ನು ಇಲ್ಲಿ ಅನಾವರಣ ಮಾಡಿದ್ದಾರೆ. ಬಹಳ ಸಂತೋಷ ಸಂಗತಿ. ಗುಣಿನೇ ಆ ಥರ ಅಂತ ಇಟ್ಕೊಳ್ಳಿ. ಇಡೀ ನಮ್ಮ ದೇಶದಲ್ಲೇ ಬೆಂಗಳೂರು ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ಇಡೀ ದೇಶದ ಲೋಕಸಭಾ ಎಲೆಕ್ಷನ್ ಆದಾಗ ಅದರ ರಿಸಲ್ಟ್ಗೆ ಇತ್ತ ಕಡೆ ನೋಡ್ತಾ ಇರ್ತಾರೆ. TR ಶಾಮಣ್ಣ ಅವ್ರ ಕಾಲದಲ್ಲಿರ್ಬೋದು, ಅನಂತಕುಮಾರ್ ಅವ್ರ ಕಾಲದಲ್ಲಿರ್ಬೋದು, ನಮ್ಮ ಯುವ ನಾಯಕ ತೇಜಸ್ವಿ ಸೂರ್ಯ ಅವ್ರ ಕಾಲದಲ್ಲಿರ್ಬೋದು, ಎಲ್ಲರೂ ಇತ್ತಗಡೆ ತಿರುಗಿ ನೋಡ್ತಾರೆ. ಯಾಕೆ ಅಂದರೆ ಇಲ್ಲಿ ಅತ್ಯಂತ ಸುಸಂಸ್ಕೃತ ವ್ಯಕ್ತಿಗಳಿರ್ತಕ್ಕಂಥ ಜಾಗ, ಹೆಗ್ಗಳಿಕೆಯನ್ನು ಪಡೆದಿರ್ತಕ್ಕಂಥದ್ದು ದಕ್ಷಿಣ ಬೆಂಗಳೂರು. ಅದರೊಳಗೂ ನಮ್ಮ ಬಸವನಗುಡಿ ಮತ್ತು NR ಕಾಲೋನಿ, ಚಾಮರಾಜಪೇಟೆ ಇವೆಲ್ಲ ಹೇಳಿದ್ದಾರೆ. ಇವರೆಲ್ಲರ ಬಗ್ಗೆ ಒಬ್ಬೊಬ್ಬರ ಬಗ್ಗೆನೂ ನಾನು ಸುಮಾರು ಜನದ ಬಗ್ಗೆ ನನ್ನ ಉದಯವಾಣಿ ಅಂಕಣದಲ್ಲಿ ಕವರ್ ಮಾಡಿದ್ದೀನಿ, ಬರೆದಿದ್ದೀನಿ. ಆದರೆ ಇಲ್ಲಿ ಒಂದೊಂದು ವಾಕ್ಯ ಮಾತ್ರ ಅವ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಏಕೆಂದರೆ ಸಮಯ ಇನ್ನೊಂದು 5 ನಿಮಿಷ ಅಷ್ಟೇ ನಾನು ತಿಳ್ಕೊಳ್ಳೋದು. ರೋಡಲ್ಲಿ ಉಪಹಾರ ದರ್ಶನಿಯಿಂದ ನೀವು ಮುಂದಕ್ಕೆ ಹೋದರೆ ಒಂದು 4ನೇ ಬಿಲ್ಡಿಂಗು ಏನೋ ಅಲ್ಲಿ ಅವ್ರ ಮನೆ ಇದ್ದಿದ್ದು. ನಂತರ DVG ಅವರು ಗೋಖಲೆ ಸಾರ್ವಜನಿಕ ಸಂಸ್ಥೆ ಮತ್ತು ಬ್ಯೂಗಲ್ ರಾಕ್ ಪಾರ್ಕು ಇವೆಲ್ಲದರ ಬೆಳವಣಿಗೆಗೆ ಅದ್ಭುತವಾದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಇನ್ನು ಅವರ ಮಂಕುತಿಮ್ಮನ ಕಗ್ಗನ ನಾವು ಅದನ್ನು ಉಲ್ಲೇಖ ಮಾಡದೇ ಇದ್ದರೆ ನಾವು ಅವರಿಗೆ ಅಪಚಾರ ಮಾಡ್ತೀವಿ ಅನಿಸುತ್ತೆ. ಎತ್ತರದ ವ್ಯಕ್ತಿ 6 ಅಡಿ, ಹಾಗೆ ಎತ್ತರದ ವ್ಯಕ್ತಿತ್ವದಲ್ಲೂ ಸಹ ಅವರು ವಿಜ್ಞಾನ ಸಾಹಿತ್ಯಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆನ ಆವಾಗಲೇ ಕೊಟ್ಟರು. ವಿಜ್ಞಾನ ಸಾಹಿತ್ಯದ ಮ್ಯಾಗ್ಝೀನ್ಗಳನ್ನು ಮಾಡ್ತಾಯಿದ್ರು. ಸ್ಥಾನವನ್ನು ನಿರ್ಮಾಣ ಮಾಡಿ ಜನಕ್ಕೆ ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ವ್ಯಕ್ತಿ ಅಂದರೆ ಬೆಳ್ಳಾವಿ ವೆಂಕಟನಾಥದವರು. ಆಗ ಈ ನಮ್ಮ ಬೆಂಗಳೂರು ಕೋಟೆಯನ್ನು ಹೊಡಿತಾ ಇದ್ರು. ಆ ಕಲ್ಲನ್ನೆಲ್ಲ ಹರಾಜು ಹಾಕ್ತಾ ಇದ್ದಾಗ ಇವರು ಹರಾಜಿನಲ್ಲಿ ಅದನ್ನು ತಗೋರೋಕ್ಕೆ ಬೇರೆಯವ್ರಿಗೆ ಒಪ್ಪಿಸಿದ್ರೆ ಅವರೇನೋ ಅನ್ಯಾಯ ಮಾಡಿದಾಗ ತಾವೇ ಹೋಗಿ ಆ ಕಲ್ಲನ್ನು ತಂದು ನಿರ್ಮಾಣ ಮಾಡ್ತಾಯಿದ್ರು. ಇವತ್ತು ಮೂಲ ದೇವಸ್ಥಾನ ಕೋಟೆಯ ಕಲ್ಲಿನಿಂದ ನಿರ್ಮಾಣ ಆಗಿರುತ್ತೆ. ದೊಡ್ಡ ದೊಡ್ಡ ಜಾಗಕ್ಕೆ ಹೋಗಿದ್ದಾರೆ. CNR ರಾವ್ ಆಗ್ಬೋದು, ಅಥವಾ ರೊದ್ದಂ ನರಸಿಂಹ ಆಗ್ಬೋದು. ಈ ಥರ ನಮ್ಮ ಆಚಾರ್ಯ ಪಾಠಶಾಲಾ ವ್ಯಕ್ತಿಗಳೇ. ನನಗೂ ಸಂತೋಷ ಏನಂದರೆ 1978ರಿಂದ 2012ವರೆಗೂ ನಾನು ಅಲ್ಲಿ ಶಿಕ್ಷಕನಾಗಿ NCC ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದೆ. ಇವತ್ತಿಲ್ಲಿ ಕೂತಿರೋರಲ್ಲಿ ಅನೇಕರು ನನ್ನ ವಿದ್ಯಾರ್ಥಿಗಳು, ಇನ್ಕ್ಲೂಡಿಂಗ್ ಇವತ್ತು ಕಾಂಪೇರ್ ಮಾಡ್ತಾ ಇರ್ತಕ್ಕಂಥ ಗಣೇಶ್ ಸೇರಿದಂತೆ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಅಂಥ ಒಂದು ಅದ್ಭುತವಾದ ಸಂಸ್ಥೆಯನ್ನು ಕೊಟ್ಟವರು. ಇನ್ನು ನವರತ್ನ ರಾಮರಾವ್ ಇಲ್ಲೇ ಪಕ್ಕದಲ್ಲೇ ಇದ್ದವರು. ಅನಾವರಣ ಮಾಡಿರ್ತಕ್ಕಂಥದ್ದು ಈ ಭಾಗದ ಎಲ್ಲ ಜನರಿಗೂ ಕೂಡ ಅತ್ಯಂತ ಸಂತೋಷವನ್ನು ತಂದಿದೆ ಅಂಥೇಳಿ ನಾನು ಭಾವಿಸಲಿಕ್ಕೆ ಇಷ್ಟಪಡ್ತೇನೆ. ಸುರೇಶ್ ಮೂನಾ ಅವರು
ಧರ್ಮೇಂದ್ರ ಕುಮಾರ್ ಅವರು, ವಿಶೇಷವಾಗಿ ಶತಾವಧಾನಿ ಗಣೇಶ್ ಅವರು ಪರಂಪರೆಯ ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೈಸೂರಿನ ಅರಸರಿಂದ ಆದಂತಹ ಕೊಡುಗೆ ಏನು, ಇವತ್ತು ನಾವು ಬೆಂಗಳೂರಿನಲ್ಲಿ ಇಷ್ಟು ಒಂದು ಒಳ್ಳೆಯ ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ನಮ್ಮ ವಿದ್ಯಾಭ್ಯಾಸ ಕಾಲೇಜುಗಳಲ್ಲಿ ಆಗಬೇಕು ಅಂತ ಹೇಳಿದರೆ, ಅಥವಾ ವಾಣಿ ವಿಲಾಸ್ ಆಸ್ಪತ್ರೆಯಿಂದ ಹಿಡಿದು ಎಲ್ಲ ಕಡೆಯಲ್ಲಿ ಏನು ಮೈಸೂರು ಸಂಸ್ಥಾನದ ಕೊಡುಗೆ ಇದೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಮಹಾರಾಜರು ಕೂಡ ಸಾಕಷ್ಟು ವಿಷಯಗಳನ್ನು ಇವಾಗ ಪ್ರಸ್ತಾಪ ಮಾಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಶತಾವಧಾನಿ ಗಣೇಶ್ ಅವರು ಮಾತಾಡುವಾಗ ಹೇಳಿದರು, ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಗಳು, ವೇದ, ಉಪನಿಷತ್ತು ಎಲ್ಲ ರೀತಿಯಲ್ಲಿ ಸಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಮೈಸೂರು ಸಂಸ್ಥಾನದ ಕೊಡುಗೆ ಏನಿತ್ತು ಅಂತ ಗಳನ್ನು ಪ್ರಿಂಟ್ ಹಾಕಲಿಲ್ಲ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಜನಸಾಮಾನ್ಯರಿಗೆ ಅದು ಲಭ್ಯ ಆಗೋ ರೀತಿಯಲ್ಲಿ ಮೈಸೂರು ಸಂಸ್ಥಾನ ನೋಡಿಕೊಳ್ತು. ಜ್ಞಾಪಕ ಇದ್ದಿದ್ದು ಋಗ್ವೇದ ಸಂಹಿತ 35 ವಾಲ್ಯೂಮ್ಗಳನ್ನು 45 ವರ್ಷದ ಕೆಳಗೆ ನಮ್ಮ ಮನೇಲಿ ಒಂದಿದೆ. ನಮ್ಮ ಅಣ್ಣನಿಗೆ 100 ರೂಪಾಯಿ ಸ್ಕಾಲರ್ಶಿಪ್ ಬಂದಿತ್ತು. ನಮ್ಮ ತೇಜಸ್ವಿ ಅಪ್ಪನಿಗೆ 100 ರೂಪಾಯಿ ಕಾಲೇಜಿನ ಸ್ಕಾಲರ್ಶಿಪ್ ಬಂದಿತ್ತು. ಮೈಸೂರು ಮಹಾರಾಜರು ಋಗ್ವೇದ ಸಂಹಿತೆಯನ್ನು ಪ್ರಿಂಟ್ ಹಾಕಿದ್ದಾರೆ. ಆ ದುಡ್ಡು ಸದುಪಯೋಗ ಆಗಬೇಕು ಅಂಥೇಳಿ ಆ ಸಂಹಿತೆಯ ಆ 35 ವಾಲ್ಯೂಮ್ಗಳು ಇವತ್ತೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಮನೆಯಲ್ಲಿ ಅಧ್ಯಯನ ಮಾಡೋರಿಗೆ ಅವಕಾಶವನ್ನು ಕಲ್ಪಿಸಿ ಅಲ್ಲಿಟ್ಟಿದೆ. ಸಂಗೀತ ಸಾಹಿತ್ಯಕ್ಕೆ ಕೊಟ್ಟದ್ದಂಥದ್ದು ನಾನು ಹಿಂದೆ ಜ್ಞಾಪಿಸ್ಕೋತಾ ಇದ್ದೆ ನನ್ನ ಗುರುಗಳ ಹತ್ರ. ವೀಣೆ ಶೇಷಣ್ಣವರು, ವೀಣೆ ಸುಬ್ಬಣ್ಣವರು, ಭರತನಾಟ್ಯ ಕಲೆ ಇವತ್ತಿಲ್ಲೇನಾದ್ರು ಉಳಿದಿದೆ ಅಂತ ಹೇಳಿದರೆ ವೆಂಕಟಲಕ್ಷ್ಮನವರು, ಜತ್ತಿ ತಾಯಮ್ಮ ಇದ್ದರು, ದೊಡ್ಡ ದೊಡ್ಡ ಪಟ್ಟಿಯನ್ನು ಕೊಡ್ತಾಯಿದ್ರು. ಮಹಾರಾಜರು ಹೇಳಿದರು, ಮೈಸೂರನ್ನ ಬಿಟ್ಟರೆ ಎಲ್ಲರೂ ಸಂಸ್ಕೃತಿ ಸಾಹಿತ್ಯ ಯಾವುದಾದ್ರು ಭಾಗದಲ್ಲಿದೆ ಅಂದರೆ ಅದು ಬಸವನಗುಡಿಯಲ್ಲಿ ಉಳಿದಿದೆ ಅಂತ. ಯಾಕೆ ಅಂತ ಹೇಳಿದರೆ ಇದನ್ನು ಪೋಷಣೆ ಮಾಡಿದವರು ಯಾರು ಅಂತ. ಈ ಎಲ್ಲ ಲಭ್ಯತೆ ಸಿಕ್ಕಿದೆ. ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಕಂಠೀರವ ನರಸಿಂಹರಾಜರ ಒಂದು ಪುತ್ಥಳಿಯ ಅನಾವರಣ ಖಂಡಿತವಾಗಲೂ ನಮ್ಮೆಲ್ಲರ ಮನಸ್ಸಿಗೆ ಅತ್ಯಂತ ಆಶಯವನ್ನು ಒಂದು ಸಮಾಧಾನವನ್ನು ತಂದಿದೆ. ಸಂಸ್ಥಾನದ ಬಗ್ಗೆ ನಾವು ಮಾತಾಡೋಕ್ಕೆ ಹೋದರೆ ಅದು ಎಷ್ಟು ಗಂಟೆಗಳಾದರೂ ಕೂಡ ಸಾಲದು. ಹಾಗೆ ಸಂಸ್ಥಾನ ಮತ್ತು ಸಂಸ್ಥಾನದಿಂದ ಪೋಷಿತರು ಯಾರ್ಯಾರಿದ್ದಾರೆ ಅವರೆಲ್ಲ ಮಾಡಿರ್ತಕ್ಕಂಥ ಕಾರ್ಯಗಳು ಯಾವತ್ತೂ ಕೂಡ ಜನಮಾನಸದಲ್ಲಿ ಶಾಶ್ವತವಾಗಿರುವಂತಹ ಕಾರ್ಯ. ಅದನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ತಾ